ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಕ್ಚುಲಿ ಇವತ್ತು ನಾನು ಡೇ ಇನ್ ಲೈಫ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಾನು ಏನೇನೆಲ್ಲ ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ, ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಮುಗಿಸಿ ಅದಾದಮೇಲೆ ನಾನು ಜಿಮ್ಮಿಗೆ ಹೋಗಬೇಕು. ಓಕೆ, ಲೆಟ್ಸ್ ಗೆಟ್ ದಿಸ್ ವ್ಲಾಗ್ ಸ್ಟಾರ್ಟೆಡ್. ವ್ಲಾಗ್ ಮಾಡ್ತಾ ಮಾಡ್ತಾ ದೋಸೆನ ಚೀದಿಸ್ಬಿಟ್ಟಿದ್ದೀನಿ. ಓಕೆ ಗೈಸ್, ಒಂದೆರಡು ದೋಸೆನ ತಿಂದ್ಕೊಂಡು ಜಿಮ್ಗೆ ಹೋಗ್ತೀನಿ. ಬಿಕಾಸ್ ಹೆವಿ ತಿಂದರೆ ವರ್ಕೌಟ್ಸ್ ಎಲ್ಲ ಮಾಡೋದಕ್ಕಾಗಲ್ಲ. ಸೊ ಹಂಗಾಗಿ ನಾನೇನು ತುಂಬ ಜಾಸ್ತಿ ವರ್ಕೌಟ್ಸ್ ಎಲ್ಲ ಏನು ಜಿಮ್ಮಲ್ಲಿ ಮಾಡೋಣ. ಸಿಂಪಲ್ ವರ್ಕೌಟ್ಸ್ನ ಮಾಡ್ತೀನಿ, ಮತ್ತು ಸಿಂಪಲ್ ಎಕ್ಸಸೈಸ್ನ ಮಾಡ್ತೀನಿ. ಓಕೆ, ನಂಗೆ ಇಷ್ಟು ಕ್ರಿಸ್ಪಿ ದೋಸೆನೇ ನಂಗೆ ಇಷ್ಟ. ತಳ ಅಂಟಿದೆ. ಈಗ ಇನ್ನೊಂದು ದೋಸೆನ ಹಾಕ್ತಾಯಿದ್ದೀನಿ. ಇದು ಚಿಕನ್ ಸಹ ಆಗಿದೆ. ಚಿಕನ್ ಹಾಕ್ಕೊಂಡು ಚಿಕನ್ಗೆ ದೋಸೆ ಅಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಆ್ಯಕ್ಚುಲಿ ದೋಸೆ ತುಂಬ ಕ್ರಿಸ್ಪಿ ಆಗಿಬಿಟ್ಟಿದೆ. ನೀವು ಒಂದ್ಸಲ ಫುಲ್ಲು ಕ್ರಿಸ್ಪಿ ಆಗಿರೋ ದೋಸೆ ತಿಂದು ನೋಡಿ, ಅದೊಂಥರ ಟೇಸ್ಟು, ಅದು ಚೆನ್ನಾಗೇ ಇರುತ್ತೆ. ಆಯಿತು, ಈಗ ಜಿಮ್ಮಿಗೆ ರೆಡಿ ಆಗ್ತಾ ಇದ್ದೀನಿ. ಟೈಮ್ ಬೇರೆ ಆಗಿತ್ತು ಅಂತ. ಓಕೆ ಫ್ರೆಂಡ್ಸ್, ಫೈನಲಿ ರೆಡಿ ಆಗಿದ್ದೀನಿ ನಾನು ಜಿಮ್ಮಿಗೆ ಹೊರಡೋದಕ್ಕೆ. ಆ್ಯಕ್ಚುಲಿ ಟೈಮ್ ಬಂದು 12:30 ಆಯಿತು, ತುಂಬ ಲೇಟ್ ಆಯಿತು. ನಾನು ಫೋನಲ್ಲಿ ಚಾರ್ಜ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಚಾರ್ಜ್ ಹಾಕಿ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಹಂಗಾಗಿ ಲೇಟ್ ಆಯಿತು. ನೋಡ್ಬೋದು, ಬ್ಯಾಗ್ ಎಲ್ಲ ಹಾಕ್ಕೊಂಡು ರೆಡಿ ಇದ್ದೀನಿ. ಓಕೆ, ಬನ್ನಿ ಹೋಗೋಣ. ನಾನು ಯೂಶಲಿ 11 or 11:30 ಒಳಗಡೆ ಜಿಮ್ಮಿಗೆ ಹೋಗಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ತುಂಬ ಲೇಟ್ ಆಗೋಯಿತು. ಒಂದು ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಚಾರ್ಜಿಗೆ ವೆಯ್ಟ್ ಮಾಡ್ತಿದ್ದೆ. ಇನ್ನೊಂದು ವ್ಲಾಗ್ ಬೇರೆ ಮಾಡ್ತಿದ್ನಲ್ಲ, ಸೊ ಹಂಗಾಗಿ ಲೇಟ್ ಆಗೋಯಿತು. ಆಲ್ಮೋಸ್ಟ್ 12 ಆ ಥರ ಆಗಿತ್ತು ನಾನು ಹೋಗೋಷ್ಟೊಳಗಡೆ. ನಾನು ಯಾವಾಗಲೂ ಸ್ವಲ್ಪ ಲೇಟಾಗಿ ಹೋಗ್ತೀನ. ಸೊ ಆ ಟೈಮಲ್ಲಿ ಜಿಮ್ಮಲ್ಲಿ ಯಾರೂ ಇರೋದಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಮಾರ್ನಿಂಗ್ ಬರ್ತಾರೆ ಮತ್ತು ಈವ್ನಿಂಗ್ ಬರ್ತಾರೆ. ಇನ್ ಬಿಟ್ವೀನ್ ಮಧ್ಯಾಹ್ನ ಮತ್ತು 11 o'clock, ಆಫ್ಟರ್ 11 o'clock ಎಲ್ಲ ಅಷ್ಟೊಂದು ಜಾಸ್ತಿ ಜನ ಇರಲ್ಲ. ನನಗೂ ಅದೇ ಇಷ್ಟ. ತುಂಬ ಜನ ಇದ್ದರೆ ಸ್ವಲ್ಪ ಕ್ರೌಡ್ ಅಂತ ಅನ್ನಿಸ್ತಾ ಇರುತ್ತೆ. ಕಡಿಮೆ ಜನ ಇದ್ದರೆ ಪೀಸಾಗಿ ವರ್ಕೌಟ್ ಮಾಡ್ಕೊಂಬರ್ಬೋದು. ಎಲ್ಲ ಫ್ರೀಯಾಗಿರುತ್ತೆ. ಮತ್ತು ಇನ್ನೊಂದು ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಏನಾದರೂ ಎಲ್ಲರೂ ಜಾಸ್ತಿ ಜನ ಇರೋ ಟೈಮಲ್ಲಾದರೆ ಒಬ್ಬರಾದ್ಮೇಲೆ ಒಬ್ಬರು ವೆಯ್ಟ್ ಮಾಡ್ತಾ ಇರಬೇಕು. ನಾನಿಲ್ಲಿ ಫಸ್ಟ್ ಬಂದು ವಾರ್ಮಪ್ ಮಾಡಿದೆ. ವಾರ್ಮಪ್ ಆದಮೇಲೆ ಬ್ಯಾಕ್ ವರ್ಕೌಟ್ ಮಾಡಿದೆ. ಬ್ಯಾಕ್ ಆದಮೇಲೆ ಸ್ವಲ್ಪ ಬೈಸಿಪ್ಸ್ ಮಾಡಿದೆ. ಅದಾದಮೇಲೆ ಥ್ರೆಡ್ಮಿಲ್ಲು. ಅದಾದಮೇಲೆ ನೆಕ್ಸ್ಟ್ ನಾನು ಸೈಕ್ಲಿಂಗ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಸಿಂಪಲ್ ಎಕ್ಸಸೈಸಸ್ ಇರುತ್ತಲ್ಲ ಅದನ್ನೆಲ್ಲ ಮಾಡಿದೆ. ಅಷ್ಟರಲ್ಲಿ ಟೈಮ್ ಆಲ್ರೆಡಿ ಊಟದ ಟೈಮ್ ಆಯಿತು. ನನಗೂ ತುಂಬ ಹಸಿವಾಗ್ತಾ ಇತ್ತು ಅಂತ ಮನೆಗೆ ಮುಗಿಸ್ಕೊಂಬಂದೆ. ತುಂಬ ಟಯರ್ಡ್ ಆಗ್ತಾಯಿದೆ. ಆ್ಯಕ್ಚುಲಿ ನನಗೆ ಟೈಮ್ ಆಲ್ಮೋಸ್ಟ್ 2 ಆಗ್ತಾ ಬಂತು. ಊಟ ಮಾಡಿಲ್ಲ. ಫಸ್ಟ್ ಊಟ ಮಾಡ್ತೀನಿ, ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ. ಕಿಚನೆಲ್ಲ ಹೆಂಗೋ ಮೆಸ್ಸಿ ಆಗಿದೆ ನೋಡ್ಬೋದು. ತುಂಬ ಮೆಸ್ಸಿ ಇದೆ ಕಿಚನೆಲ್ಲ. ಸೊ ಕಿಚನೆಲ್ಲ ಕ್ಲೀನ್ ಮಾಡಬೇಕು. ಅದಾದಮೇಲೆ ಟಕ ಅಂತ ಫ್ರೆಶ್ ಅಪ್ ಆಗಬೇಕು. ಓಕೆ ಫ್ರೆಂಡ್ಸ್, ಇನ್ನೊಂದು ಏನಂತಂದರೆ ನನಗೆ ಕನ್ಸಿಸ್ಟೆನ್ಸಿನೇ ಇಲ್ಲ ಜಿಮ್ಮಲ್ಲಿ. ಸೊ ಹಂಗಾಗಿ ಮತ್ತೆ ಥರ್ಸ್ಡೇ ಮತ್ತೆ ಹಬ್ಬಕ್ಕೆ ಅಂತ ಊರಿಗೆ ಹೋಗ್ತೀವಿ. ಅದಾದಮೇಲೆ ಸಂಡೇವರೆಗೂ ನಾನು ಮತ್ತೆ ಜಿಮ್ಗೆ ಹೋಗೋಕ್ಕಾಗಲ್ಲ. ಮತ್ತು ಇನ್ನೊಂದೇನಂದರೆ ಜಿಮ್ ಮುಗಿಸ್ಕೊಂಬರೋದಲ್ದ್ರೆ ಡೈಲಿ 3rd floor ತನಕ ಹತ್ತೋದು ಇಳಿಯೋದಾಯಿತು. ನನಗಂತೂ ಅಲ್ಲಿ ಜಿಮ್ ಮುಗಿಸ್ಕೊಂಬಂದಿಲ್ಲ, ಅಷ್ಟೊಳಗಡೆ ಸುಸ್ತಾಯಿತು. ಲಿಫ್ಟ್ ಆ್ಯಕ್ಚುಲಿ ತಂದಿಟ್ಟಿದ್ದಾರೆ, ಬಟ್ ಏನೋ ಸ್ವಲ್ಪ ಎಲೆಕ್ಟ್ರಿಸಿಟಿ ಪ್ರಾಬ್ಲಮಿಂದ ಆ ಲಿಫ್ಟ್ನ ಹಾಕಿಲ್ಲ. ಸೊ ಓಕೆ, ಊಟ ಆದಮೇಲೆ ಸಿಗ್ತೀನಿ. ಊಟಕ್ಕೆ ನಾನು ಸ್ವಲ್ಪ ರೈಸು ಮತ್ತು ಚಿಕನ್ ತೊಗೊಂಡೆ. ಪ್ರಾಪರ್ ಡಯಟ್ ಅಂತೂ ಮಾಡ್ತಾ ಇಲ್ಲ. ನೆಕ್ಸ್ಟ್ ಮಂಡೇಯಿಂದ ಸ್ಟ್ರಿಕ್ಟಾಗಿ ಡಯಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಮತ್ತು ಮಾರ್ನಿಂಗೇ ಎದ್ದು ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿದ್ದೆ. ಅದು ಸ್ವಲ್ಪ ಒಣಗಿತ್ತು ಅಂತಂದ್ಬಿಟ್ಟು ಎಲ್ಲ ಎತ್ತಿ ಮಡಚಿಡ್ತಾ ಇದ್ದೀನಿ. ಆ್ಯಕ್ಚುಲಿ ಯಾವಾಗ ನಾವು ವಾಷಿಂಗ್ ಮಿಷಿನ್ಗೆ ಹಾಕ್ತೀವೋ ಒಣಗಿದ ತಕ್ಷಣ ಅವತ್ತಿನ ಕೆಲಸ ಅವತ್ತೇ ಮುಗಿಸ್ಕೊಂಬಿಟ್ರೆ ನಮ್ಗೆ ಒಂದೇ ಸಲ ಜಾಸ್ತಿ ಅಂತ ಅನಿಸಲ್ಲ. ನಾಳೆ ಮಡ್ಚೋಣ, ನಾಡಿದ್ದು ಮಡ್ಚೋಣ ಅಂತ ಅನ್ಕೊತಾ ಇದ್ದರೆ ತುಂಬ ರಾಶಿಗಟ್ಟಲೆ ಬಟ್ಟೆ ಹಾಗೆ ಇದ್ಬಿಡುತ್ತೆ. ಮತ್ತು ಒಂದೇ ಸಲ ಮಡ್ಚೋದಕ್ಕಂತೂ ನಮಗೂ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನಾನು ಅವತ್ತಿನ ಬಟ್ಟೆ ಅವತ್ತೇ ನೀಟಾಗಿ ಮಡ್ಚಿಡೋಕ್ಕೆ ಟ್ರೈ ಮಾಡ್ತೀನಿ. ನೀಟಾಗೆಲ್ಲ ಮಡಚಿ ವಾರ್ಡ್ರೋಬಲ್ಲಿ ನನ್ನ ಬಟ್ಟೆನೇ ಒಂದು ಸೈಡು, ವಿವೇಕ್ ಅವ್ರ ಬಟ್ಟೆನೇ ಒಂದು ಸೈಡು ನೀಟಾಗಿ ಸೆಗ್ರಿಗೇಟ್ ಮಾಡಿ ಇಟ್ಬಿಡ್ತೀನಿ. ಅವರಂತೂ ಒಂದು ಬಟ್ಟೆ ತೊಗೊಂಡು ಹೋಗೋದ್ರೆ ಎಲ್ಲ ಬಟ್ಟೆ ಬೀಳಿಸ್ತಿರ್ತಾರೆ.
ನಾನು ಆದಷ್ಟು ಟ್ರೈ ಮಾಡ್ತೀನಿ ನೀಟಾಗಿ ಇಡೋದಕ್ಕೆ. ನಾನು ಮಾರ್ನಿಂಗೇ ಎಲ್ಲ ಕೆಲಸ ಮಾಡ್ಬೋದು, ಬಟ್ ನಾನು ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ಎದ್ಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಅದಾದಮೇಲೆ ಜಿಮ್ಮಿಗೆ ಹೋಗಿ ಬಂದಮೇಲೆ ಎಲ್ಲ ಕೆಲಸನೂ ಆ್ಯಕ್ಚುಲಿ ಸ್ಟಾರ್ಟ್ ಮಾಡೋದು ನಾನು. ಇಲ್ಲಿ ಬೆಡ್ಶೀಟ್ನೆಲ್ಲ ಹಾಗೆ ಇತ್ತಲ್ಲ, ಅದಕ್ಕೆ ನೀಟಾಗಿ ಮಡ್ಚಿಡ್ತಾ ಇದ್ದೀನಿ. ಇದಾದಮೇಲೆ ಮತ್ತು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು. ಕಿಚನೆಲ್ಲ ತುಂಬ ಮೆಸ್ಸಿ ಆಗಿಬಿಟ್ಟಿತ್ತು, ಅದನ್ನು ಕ್ಲೀನ್ ಮಾಡಬೇಕಿತ್ತು. ಅದಕ್ಕೂ ಮುಂಚೆ ಇಲ್ಲಿ ಬಾಟಲ್ಸ್ ಎಲ್ಲ ಖಾಲಿ ಇದೆಯಲ್ಲ, ಸೊ ಹಂಗಾಗಿ ಆ ಬಾಟಲ್ಸ್ ಎಲ್ಲ ಫಸ್ಟು ಫಿಲ್ ಮಾಡಿಬಿಡೋಣ ನೀರು ಅಂತಂದ್ಬಿಟ್ಟು. ನನಗೆ ಆ್ಯಕ್ಚುಲಿ ವಾಟರ್ ಬಾಟಲ್ಸ್ ತುಂಬ ನೀರಿರಬೇಕು. ನೀರೇನಾದರೂ ಇದ್ದರೆ ನಾನು ಆಗಾಗ ಹೋಗಿ ಸ್ವಲ್ಪ ಸ್ವಲ್ಪ ಕುಡಿತಾ ಇರ್ತೀನಿ. ಇನ್ ಕೇಸ್ ಫುಲ್ ಖಾಲಿ ಆಗಿಬಿಟ್ರೆ ಅಂತೂ ಕುಡಿಯೋಕ್ಕೆ ಮನಸ್ಸಿರಲ್ಲ. ಒಂದು ಸ್ವಲ್ಪ ಗ್ಲಾಸಲ್ಲಿ ಸ್ವಲ್ಪ ನೀರು ತೊಗೊಂಡು ಕುಡಿತೀನಿ ಅಷ್ಟೇ. ಜಾಸ್ತಿ ನೀರು ಕುಡಿಯೋಲ್ಲ ನಾನು ಡೈಲಿ. ಅದಕ್ಕೆ ಆ ದೊಡ್ಡ ಬಾಟಲ್ ತುಂಬಾ ನೀರು ತುಂಬಿಸಿಟ್ಕೊಬಿಡ್ತೀನಿ. ಡೈಲಿ ಆ ಫುಲ್ ವಾಟರ್ ಬಾಟಲ್ನ ಖಾಲಿ ಮಾಡಬೇಕು ಅಂತಂದ್ಬಿಟ್ಟು ಟಾರ್ಗೆಟ್ ಇಟ್ಕೋತೀನಿ. ಮತ್ತು ಇಲ್ಲಿ ನಾನು ಆಯಿಲ್ ಡಿಸ್ಪೆನ್ಸರಲ್ಲಿ ಆಯಿಲ್ನ ಫಿಲ್ ಮಾಡ್ತಾಯಿದ್ದೀನಿ. ಖಾಲಿಯಾಗಿತ್ತು, ದೋಸೆ ಎಲ್ಲ ಮಾಡಿದ್ನಲ್ಲ, ಸೊ ಹಂಗಾಗಿ ಅದನ್ನೆಲ್ಲ ಫಿಲ್ ಮಾಡಿ ಇಡ್ತಾಯಿದ್ದೀನಿ. ಮತ್ತು ಇಲ್ಲಿ ದಿವಾನ ಮೇಲೆಲ್ಲ ಸ್ವಲ್ಪ ಬಟ್ಟೆ ಎಲ್ಲ ಹಾಗೆ ಹರಡಿತ್ತಲ್ಲ, ಅದನ್ನೆಲ್ಲ ಎತ್ತಿ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸ್ತಿದ್ದೀನಿ ಪಿಲ್ಲೋಸ್ನ ಎಲ್ಲ. ನಾನು ನೀಟಾಗಿದ್ದರೆ ನಮಗೂ ನೀಟಾಗಿ ಅಂತ ಅನಿಸುತ್ತೆ ಕೂತ್ಕೋಬೇಕು ಅಂತ. ಫುಲ್ ಎಲ್ಲ ಮೆಸ್ಸಿಯಾಗಿದ್ದರೆ ಕೂತ್ಕೋಬೇಕು ಅಂತಲೇ ಅನಿಸೋದಿಲ್ಲ ನನಗೆ. ಅಲೆಕ್ಸಾಲಿ ಸಾಂಗ್ಸ್ ಪ್ಲೇ ಮಾಡ್ತೀನಿ. ಸಾಂಗ್ಸ್ ಇಲ್ಲ ಅಂತಂದರೆ ಒಂಥರ ಸೈಲೆಂಟಾಗಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಅಂತ ಅನಿಸಲ್ಲ. ಸೊ ಹಂಗಾಗಿ ಅಲೆಕ್ಸಾ ಅಲ್ಲಿ ಸಾಂಗ್ಸ್ನ ಪ್ಲೇಗೆ ಇಟ್ಬಿಟ್ಟು ಕೆಲಸ ಮಾಡ್ತಾಯಿರ್ತೀನಿ. ನಂಗೆ ಕೆಲಸ ಮಾಡ್ದಂಗೆ ಅಂತ ಅನಿಸಲ್ಲ. ನೋಡ್ಬೋದು ಕಿಚನ್ ಎಷ್ಟೊಂದು ಮೆಸ್ಸಿಯಾಗಿದೆ ಅಂತಂದ್ಬಿಟ್ಟು. ಪಾತ್ರೆ ಎಲ್ಲ ಇತ್ತು, ಸೊ ಕ್ಲೀನ್ ಮಾಡಿ ಈಗ ಸ್ವಲ್ಪ ನೀಟಾಗಿ ಅನಿಸ್ತಿದೆ. ಸ್ಟವ್ ಎಲ್ಲ ಕ್ಲೀನ್ ಮಾಡಿದೆ. ಫ್ರೆಂಡ್ಸ್, ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಮನೆ ಕ್ಲೀನಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಆ್ಯಂಡ್ ಈಗೇನು ಕೆಲಸ ಇಲ್ಲ, ಅಡುಗೆ ಒಂದು ಮಾಡಬೇಕು, ಅದು ಆಮೇಲೆ ಮಾಡ್ಕೋತೀನಿ. ಮತ್ತು ನಾನು ಈಗ ಒಂದು ಸ್ಯಾರಿ ಮತ್ತು ಒಂದು ಡ್ರೆಸ್ನ ತೋರಿಸ್ತೀನಿ. ಫ್ಲಿಪ್ಕಾರ್ಟಲ್ಲಿ ಒಂದು ಸ್ಯಾರಿ ಮತ್ತು ಒಂದು ಟಾಪ್ನ ಆರ್ಡ್ರ್ ಮಾಡಿದ್ದೆ. ಮತ್ತು ಮಿಂತ್ರಲ್ಲಿ ಇಯರಿಂಗ್ಸ್ನ ಆರ್ಡ್ರ್ ಮಾಡಿದ್ದೆ. ಅದು ಹೇಗಿದೆ ಏನು ಅಂತ ನೋಡೋಣ ಅಂತ ನಾನು ಇದು ಆರೆಂಜ್ ಕಲರು ಟಾಪ್ನ ತೊಗೊಂಡಿದ್ದೀನಿ. ಇದು ಫ್ಲಿಪ್ಕಾರ್ಟಲ್ಲಿ ನೋಡ್ಬೋದು, ತುಂಬ ಚೆನ್ನಾಗಿದೆ ಕಲರ್ ಅಂತೂ. ಇದಕ್ಕೆ ಬ್ಲ್ಯಾಕ್ ಲೆಗಿನ್ ಇಲ್ಲಾಂದರೆ ವೈಟ್ ಲೆಗಿನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಆರೆಂಜ್ ಕಲರ್, ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಸೊ ಹಂಗಾಗಿ ಆರ್ಡ್ರ್ ಮಾಡಿದೆ. ಇದನ್ನ ವೇರ್ ಮಾಡಿ ತೋರಿಸ್ತೀನಿ ಹೇಗಿದೆ ಏನು ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ಸ್ಮಾಲ್ ಸ್ಮಾಲ್ ಫ್ಲವರ್ಸ್ ಬಂದಿದೆ ವೈಟ್ ಕಲರಲ್ಲಿ. ಇಲ್ಲಿ ಸ್ವಲ್ಪ ಸ್ಮಾಲ್ ಬುಟ್ಟಾಸ್ ಥರ ಬಂದಿದೆ. ಇದು ಬಂದು ಇದು ಮಿರರ್ ಫೋಟಿಂಗ್ ಕಾಣಿಸ್ತಿದೆ ಅಂತ ಅನಿಸುತ್ತೆ. ಇಲ್ಲೆಲ್ಲ ಮಿರರ್ಸ್ ಕೊಟ್ಟಿದ್ದಾರೆ, ಡಿಟೇಲಿಂಗು ನೆಕ್ ಹತ್ರ ಎಲ್ಲ. ನೆಕ್ ಮತ್ತು 3-4 ಹ್ಯಾಂಡ್ಸ್ ಕೊಟ್ಟಿದ್ದಾರೆ. ಈ ಹ್ಯಾಂಡ್ಸ್ಗೂ ಮಿರರ್ ವರ್ಕ್ ಕೊಟ್ಟಿದ್ದಾರೆ, ನೋಡ್ಬೋದು. ಆಮೇಲೆ ಇನ್ನೊಂದು ಸ್ಯಾರಿನ ತೊಗೊಂಡೆ. ನೋಡ್ಬೋದು ಸ್ಯಾರಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಚೆನ್ನಾಗಿದೆ. ಇದು ಪಿಂಕ್ ಕಲರ್, ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ನು. ಬಾರ್ಡರ್ ಬಂದು ಸ್ಮಾಲ್ ಬಾರ್ಡರ್ ಬರುತ್ತೆ, ದೊಡ್ಡದೇನಿಲ್ಲ, ಬಟ್ ಚೆನ್ನಾಗಿದೆ. ಇದು ಎಲ್ಲ ಕಡೆ ತುಂಬ ಜನ ವೀಡಿಯೋಸಲ್ಲೆಲ್ಲ ನೋಡ್ಬೋದು, ತೋರಿಸ್ತಿರ್ತಾರೆ. ಬಟ್ ಚೆನ್ನಾಗಿದೆ. ನಾನಿನ್ನೂ ಸ್ಟಿಚ್ ಮಾಡಿಸ್ಕೊಳೋದೇ ಏನು ಅಂತ ನೋಡ್ತಾ ಇದ್ದೀನಿ. ನಮ್ಮನೆ ಅಮ್ಮಗೆ ಒಂದ್ಸಲ ತೋರಿಸ್ತೀನಿ ನಾನು ಹೇಗಿದೆ ಏನು ಅಂತ. ನಂಗೆ ಮೆಟೀರಿಯಲ್ ಎಲ್ಲ ಅಂದರೆ ನೀರಲ್ಲೆಲ್ಲ ಹಾಕಿದ್ರೆ ಹೇಗಿರುತ್ತೆ ಏನೋ ಅಂತ ಅದ್ರ ಮೇಲೆ ಡಿಪೆಂಡು. ಸ್ಟಿಚ್ ಮಾಡಿಸ್ಕೊಂಡ್ರೆ ಸಿಂಪಲಾಗಿ ಸ್ಟಿಚ್ ಮಾಡ್ಕೊತೀನಿ. ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಬಂದು ಇಯರಿಂಗ್ಸು. ನಾನು ಇದನ್ನ ಮಿಂತ್ರಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಇದು ಗ್ರೀನ್ ಮತ್ತು ಕೆಳಗಡೆ ವೈಟ್ ಕಲರ್ ಬರುತ್ತೆ ಜುಮ್ಕಾಸು. ತುಂಬ ಚೆನ್ನಾಗಿದೆ. ಇದು ಪಿಕಾಕ್ ಡಿಸೈನು. ಕಾಣಿಸ್ತಿದೆಯಾ? ಓಕೆ, ಹೋಪ್ ಇವಾಗ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಇದನ್ನು ಸ್ಯಾರೀಸ್ ಮೇಲೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ನೋಡ್ಬೋದು. ಇದು ಸೆಟ್ ಆಫ್ 2 ಪೇರ್ಸ್. ಇನ್ನೊಂದು ಪೇರು ತೋರಿಸ್ತೀನಿ. ಇದು ಬಂದು ಲ್ಯಾವೆಂಡರ್ ಕಲರು. ಇದು ತುಂಬ ಚೆನ್ನಾಗಿದೆ. ಇದರಲ್ಲಿ ಕಲರ್ ಆಪ್ಷನ್ ಸಹ ಇದೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರನ್ನು ಸೆಲೆಕ್ಟ್ ಮಾಡ್ಬೋದು. ನನ್ನ ಹತ್ರ ಈ ಕಲರ್ ಇಲ್ಲ ಅಂತ ಈ ಕಲರ್ನ ಸೆಲೆಕ್ಟ್ ಮಾಡಿದ್ದೆ. ಇದು ಬಂದು ಸ್ಯಾರೀಸ್ ಮೇಲೂ ಚೆನ್ನಾಗಿರುತ್ತೆ ಮತ್ತು ಡ್ರೆಸ್ಸಸ್ ಮೇಲೂ ಚೆನ್ನಾಗಿರುತ್ತೆ, ಅದಕ್ಕೆ ಆರ್ಡ್ರ್ ಮಾಡಿಕೊಂಡೆ. ಮತ್ತು ನನ್ನ ಹತ್ರ ಈ ಥರ ಡಿಸೈನಲ್ಲಿ ಇರಲಿಲ್ಲ. ತಕ್ಷಣ ತುಂಬ ಕ್ಯೂಟ್ ಅಂತ ಅನ್ನಿಸ್ತು, ಸೊ ಅದಕ್ಕೆ ಟ್ರೈ ಮಾಡೋಣ ಅಂತಂದ್ಬಿಟ್ಟು ತಗೊಂಡೆ. ಇದನ್ನ ಆಲ್ರೆಡಿ ಆ್ಯಕ್ಚುಲಿ ನಾನು ಒಂದ್ಸಲ ವೇರ್ ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸ್ತು. ನಿಮ್ಗೆ ಯಾರಿಗಾದ್ರೂ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಓಕೆ, ಇದನ್ನು ವೇರ್ ಮಾಡಿ ಸಹ ತೋರಿಸ್ತಿದ್ದೀನಿ, ನೋಡ್ಬೋದು.
ಆರೆಂಜ್ ಕಲರ್ ಟಾಪು ನೋಡ್ಬೋದು. ಹ್ಯಾಂಡ್ಸ್ ಹತ್ರ ಎಲ್ಲ ಮಿರರ್ ವರ್ಕ್ ಬಂದಿದೆ. ಮತ್ತು ನೆಕ್ ಹತ್ರನೂ ವಿ ಶೇಪ್ ನೆಕ್, ಬಟ್ ಸ್ಮಾಲ್ ಮಿರರ್ಸ್ ಬಂದಿದೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಇದು ಕಾಟನ್, ಪ್ಯೂರ್ ಕಾಟನ್ ಟಾಪು. ಬ್ಲ್ಯಾಕ್ ಕಲರ್ ಲೆಗಿನ್ ಮೇಲೆ ವೇರಿದ್ದೀನಿ. ತುಂಬ ಚೆನ್ನಾಗಿದೆ ಮತ್ತು ತುಂಬ ಕಂಫರ್ಟೇಬಲ್ ಆಗೂ ಸಹ ಇದೆ. ಆ್ಯಂಡ್ ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಸೊ ಹಂಗಾಗಿ ಆರ್ಡರ್ ಮಾಡಿದೆ. ಇದು ಕಾಟನ್ನು, ಸಮ್ಮರಿಗೂ ಚೆನ್ನಾಗಿರುತ್ತೆ. ಆ್ಯಂಡ್ ಯಾರಾದರೂ ಆಫೀಸ್ಗೆ ಹೋಗ್ತಾ ಇದ್ದರೆ ಡೈಲಿ ವೇರ್ಗೆಲ್ಲ ತುಂಬ ಚೆನ್ನಾಗಿದೆ. ಆಫೀಸ್ ಕಂಫರ್ಟೇಬಲ್, ಟ್ರಾವೆಲಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇದು ನನ್ನ ಸ್ಮಾಲ್ ಶಾಪಿಂಗ್. ಏನೇನೆಲ್ಲ ತರಿಸಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ದರೆ, ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ. ವಿವೇಕ್ ಅವರು ಕಾಲ್ ಮಾಡಿದರು, ನಂಗೆ ಅಡುಗೆ ಏನೂ ಮಾಡಬೇಡ, ನಾನು ಇಲ್ಲೇ ಊಟ ಮಾಡ್ಕೊಬರ್ತೀನಿ ಅಂತ ಆಫೀಸಿಂದ ಕಾಲ್ ಮಾಡಿದರು. ಇನ್ನೊಬ್ಬಳಿಗೆ ಏನು ರೈಸ್ ಎಲ್ಲ ಮಾಡೋದು ಅಂತ ಅಂದ್ಬಿಟ್ಟು ನಾನು ದೋಸೆನೇ ಮಾಡ್ಕೊಂಡು ತಿಂದೆ. ಮತ್ತು ಇವತ್ತಿಂದು ದಿನ ಹೇಗಿತ್ತು ಅಂತ ಡೈರಿನಲ್ಲಿ ಬರೆದೆ. ನಾನು 2026 ಡೈಲಿ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ರೀಸೆಂಟ್ಲಿ ಒಂದು ಬುಕ್ನ ಪರ್ಚೇಸ್ ಮಾಡಿದ್ದೆ, ಅದನ್ನು ಸಹ ಒಂದು ಪೇಜು ಓದಿ ಕಂಪ್ಲೀಟ್ ಮಾಡಿದೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.